ಜೋಗ್ ಕೊಟ್ಕೊಂಡ್ ಬರ್ತವನೆ. ನೀರೇನಕ್ಕೆ ಇಸ್ಕೊಂಡೆ ಅಂತ ಗೊತ್ತಿಲ್ಲ. ಎಂಥ ಟ್ರಾಫಿಕ್ ಜಾಮ್ ಇಲ್ಲಿ. ಏತಕ್ಕೆ ಹೈವೇಯಲ್ಲಿ ಟ್ರಾಫಿಕ್ ಜಾಮ್ ಇದೆ ನೋಡೋಣ. ಹೌದಾ, ಟೈಟ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿಂದ 92 ಕಿಲೋಮೀಟರ್ಸು ಬೆಂಗಳೂರು. ಆದರೆ 92 ಇರೋಲ್ಲ, ಹತ್ರನೇ ಇರುತ್ತೆ. ಸೊ ಇದು ಸಿಟಿ ಸೆಂಟ್ರಿಗೆ ತೋರಿಸುತ್ತೆ ಬೆಂಗಳೂರು ಅಂತ. ಅದೆಲ್ಲ ಸರಿ ಆಗಪ್ಪ, ಅವನೆಲ್ಲ ಐತಿದೆಯಾ ಅಂದರೆ ಅಲ್ಲಿ ರೋಡು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಇವರವರೆಲ್ಲ ಬರೋರು ಹಿಂಗೆ ಬರ್ಬೇಕಂತೆ. ಏನೂರು ಬಿಸಿಲಿದೆ, ಹಿಂಗೆ ಸುಡ್ತೈತೆ ಯಪ್ಪ. ಬೆಂಗಳೂರಲ್ಲೂ ಸೀರಿಯಸ್ ಆಗಿ ಇದೇ ಲೆವೆಲ್ಗೆ ಬಿಸಿಲಿರೋದು. ಬೆಂಗಳೂರಲ್ಲಿ ಏನು ಕಮ್ಮಿ ಇಲ್ಲ. ದ ವರ್ಸ್ಟ್ ದ ಬೆಂಗಳೂರು ಇಸ್ ಗೆಟಿಂಗ್ ನೌ ಅ ಡೇಸ್. ಬರೀ ಕ್ಲೈಮೇಟ್ಗೋಸ್ಕರ ಯಪ್ಪ. ಎಲ್ಲರೂ ಬೆಂಗಳೂರಿಗೆ ಬರ್ತಾಯಿದ್ದು ಕ್ಲೈಮೇಟ್ ಚೆನ್ನಾಗಿದೆ ಅಂತ. ಬೆಂಗಳೂರೇ ಇಟ್ಬಿಟ್ಟು ಹೋಗ್ತಾಯಿದೆ ಕ್ಲೈಮೇಟಲ್ಲಿ. ಇನ್ನೇನು ಗುರು, ಆ ಲೆವೆಲಿಗೆ ಜನ, ಆ ಲೆವೆಲಿಗೆ ಪೊಲ್ಯೂಷನು, ಆ ಲೆವೆಲಿಗೆ ಟ್ರಾಫಿಕ್ಕು. ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ ಹೋಗ್ಬಿಟ್ರು ಇಲ್ಲಿಂದ. ಯಾರ್ಯಾರು ಬಂದಿದ್ದೀರಾ, ಇದು ನಮ್ಮೂರು ಅಂತ ಹೇಳ್ಬಿಡ್ಬೇಕು ಅನ್ಸುತ್ತೆ. ನಿಜವಾಗ್ಲೂ ನಮ್ಮ ಕನ್ನಡದವರೆಲ್ಲ ಹುಡುಕ್ಬೇಕು ಎಲ್ಲಿದ್ದಾರೆ ಅಂತ. ಯಾಕೆ ಭಯ ಸೌಂಡ್ ಮಾಡ್ಕೊಂಬರ್ತೀರಾ? ಸೌಂಡ್ ಎಲ್ಲ ಮಾಡ್ಕೊಂಬರ್ತೀರಾ? ನೀರೇ ಇಲ್ಲ ಗುರು. ಲಾರಿಗಳು ಇಲ್ಲಿ ಹೈವೇಗಳಲ್ಲಿ ಕಾರ್ಗಳಿಗೂ ಜಾಗ ಬಿಡಲ್ಲ ಅಂತಾರೆ. 3 ಲೇನಲ್ಲಿ ಹೋದ್ರೆ 3 ಲೇನ್ ಒಟ್ಟಿಗೆ ನಿಧಾನಕ್ಕೆ ಹೋಗ್ತಾರೆ. ಮಾತಾ ಅವ್ರಿಗೂ ಏನು ಹೇಳೋಕ್ಕಾಗಲ್ಲ. ಅವ್ರ ಗಾಡಿಗಳು ಲೋಡು. ಬಟ್ ಸಿಂಗಲ್ ಲೈನ್ ಫಾಲೋ ಮಾಡ್ಬೋದು ಅವರು. ಯಾಕೆ ಮಾಡೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ. ಹಂಗೆ ಹೆಲ್ಮೆಟ್ ಸಮೇತ ತಲೆ ಹಂಗೆ ಅಲಾಡ್ತಾ ಇದೆ. ಹಿಂಗೆ ಸಡನ್ನಾಗಿ ಬಂದ್ಬಿಟ್ರು. ಕ್ಯಾಮ್ರಾ ಆಫ್ ಮಾಡೋಣ ಅಂತ ಹೋದೆ. ನೋಡಿ MT-15ನಲ್ಲಿ ಯಾರೋ KL ಬೈಕರ್.
ಇದಕ್ಕೆ ಮಫ್ಲರ್ ಹಾಕ್ಸಿದ್ದೀನಿ ಒಳಗೆ. ಆ ಮಫ್ಲರ್ ತೆಗೆದ್ರೆ ಇನ್ನೂ ಹೆಂಗೆ ಹೊಡಿಬೇಡ. ಇವನು ಯಾರಿಗೂ ಇವನು ಇನ್ನೋದವನು. ಅವಾಗಿಂದ ಅವನು ಹೋಗ್ತಾ ಇಲ್ಲ ನಾವು ಹೋದ್ರೆ ನಮ್ಮ ಹಿಂದೆ ಓವರ್ಟೇಕ್ ಹೊಡ್ಕೊಂಡ್ ಬರ್ತಾನೆ. ಹೆವಿ ಹಿಂಸೆ ಕೊಡ್ತಾನೆ ಗುರು. ಯಪ್ಪ ಗುರುವೇ ಆಯ್ತಿಲ್ಲ ಬಿಸಿಲು. ತಮಿಳ್ನಾಡಿಂದ ಇಲ್ಲಿ ಯಾವುದೋ ಒಂದು ಜ್ಯೂಸ್ ಅಂಗಡಿಗೆ ಹಾಕೊಂಡಿದ್ದೀರಿ. ಗಾಡಿ ಫುಲ್ ಬಿಸಿಲು. ಗಾಡಿ ಬಿಸಿಲಲ್ಲಿ ಬಿಟ್ಟು ಹೋಗೋಕೆ ಮನ್ಸು ಬರ್ತಿಲ್ಲ. ವೆಂಕಿ ಬೈ ಫ್ರೆಂಡ್ ಪಾಪ ಜಾಲಿಗೆ ನಿಧಾನಕ್ಕೆ ಬರ್ತಾ ಇದ್ದಾರೆ. ಒಂದೊಂದು ಪಾರ್ಟ್ಸು ಒಂದೊಂದು ಕಡೆ ನೆಂದೋಗ್ಬಿಟ್ಟಿದೆ ಭಯ. ಬೆಂದೋಗೈತೆ ಮೈ ಕೈ ಎಲ್ಲ ವೈಬ್ರೇಷನ್ಸು. ಭಯ್ಯ ಅವ್ರಿಗೆ ಫೋನ್ ಮಾಡಿ ಹೇಳಿ VS ಹೋಟೆಲ್ಲು ಆರ್ಚ್ ಬರುತ್ತೆ ಅಂತ. ಹಾಂ ಮಲ್ಕೊಂಬಿಡಿ. ಇಲ್ಲೇ 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 ರೋಡಲ್ಲಿ ನಿಲ್ಸಿರ್ತಾರಲ್ಲ ಬೊಂಬೆ ಹೆಂಗೆ ಹೆಂಗೆ ಇನ್ನೊಂದ್ಸತಿ ಹೇಳಿ. ಹೇಳಿ ಭಯ್ಯ. ಸರಿ ಗುರು, ಜ್ಯೂಸ್ ಕುಡಿದ್ಬಿಟ್ಟು ಸಿಗೋಣ ಮತ್ತೆ ರೋಡಲ್ಲೇ. ಬ್ರೋ ಒಂದು ಕೋಲ್ಡ್ ವಾಟರ್ ಕೊಡಿ. ವಾಟರ್ कोल्ड ಇಲ್ಲ. कोल्ड ಇಲ್ಲ. नहीं बस इतना ही है. कोल्ड ಇಲ್ವಾ? ಇಲ್ಲ ಎಲ್ಲ ಒಂದು ಬಸ್ ಬಂದಿತ್ತು ಕಾಲೇ. ಬ್ರೋ ಪೇಮೆಂಟ್ ಆಗಿದೆ. ಸ್ವಲ್ಪ ನೀರು ಕುಡಿದು ಬಿಡೋಣ. ಹೆವಿ ಶೆಕೆ ತಡಿಯೋಕ್ಕಾಯ್ತಿಲ್ಲ. ಅದು ಕೋಲ್ಡ್ ಚೆನ್ನಾಗಿತ್ತು. ಕೋಲ್ಡ್ ತಗೊಂಡ ಮತ್ತೆ ಕೋಲ್ಡ್ ನೀರು ಏನಕ್ಕೆ ತಗೊಂಡೆ ಅಂತ ಅವ್ರಿಗೆ ಗೊತ್ತಿಲ್ಲ. ಒಳ್ಳೆ ಬೆಸ್ಟ್. ಸಾಕಾ ಭಯ್ಯ? ನೀರೇನಕ್ಕೆ ಇಸ್ಕೊಂಡೆ ಅಂತ ಗೊತ್ತಿಲ್ಲ. ತಣ್ಣಗೆ ಹಾಕ್ಬಿಡುತ್ತಾ? ಹಂಗೆ ಕುತ್ಕೊಂಡ್ಬಿಡ್ತೀರಾ? ಹ್ಞೂ ಹಂಗೆ ಕುತ್ಕೊಂಡ್ಬಿಡೋದು ಇವಾಗ. ಸುಡಲ್ಲ. ಹಾಕೊಳ್ಳಿ ಭಯ್ಯ, ಇಲ್ಲ ಸುಟ್ಬಿಡುತ್ತೆ. ಭಯ್ಯ ಹಂಗೆ ಒಂಚೂರು ಕೈಗೆ ಹಾಕಿ. ಏನು ಸುಡ್ತೈತೆ ಅದು ಹಂಗೆ. ಅವ್ರ ಗಾಡಿಗೆ ಒಂಚೂರು ಹಾಕಿ. ಭಯ್ಯ ಹಾಕೊಳ್ಳಿ, ಸುಡ್ತಾ ಇದೆ. ಏನು ಬೇಡ, ಇಟ್ಕೊಳ್ಳಿ ಸೈಡಲ್ಲಿ.
ಎಲ್ಲಿ ಕ್ಯಾಪೇ ಇಲ್ಲ ಹಿಂಗೆ ಇಟ್ಕೊಂಡು ಅಯ್ಯೋ ಕ್ಯಾಬ್ ಬಿಸಾಕ್ಬಿಟ್ಟೆ, ಗಾಡಿಗೆ ಹಾಕೊಂಬಿಡಿ. ನನ್ನ ಪೌಚ್ಗೆ ಹಾಕ್ತೀರಾ? ಒಂದೊಂದು ಕೆಲಸ ನಿಮ್ಮ ಯೂಟ್ಯೂಬ್ ವಿಡಿಯೋ ನಾವು ನೋಡಲ್ಲ, ನಾವು ಮಾಡೋದನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ತೀರಾ. ತಣ್ಣಗಾಯ್ತಾ? ಬರ್ತಾ ಇದೆ. ನಂಗೆ ಕೇಳಿದ್ರೆ ನಾನೇ ಹೇಳ್ತೀನಿ ತಾನೆ. ಅಪ್ಪ ಆಗಲ್ಲ ಗುರು, ಡೈಲಿ ಈ ರೋಡಲ್ಲಿ ಓಡಾಡೋರು ಏನು ಕತೆ ಇವ್ರದ್ದು, ಬೈಕ್ ಗಿಕ್ಕಲ್ಲಿ ಓಡಾಡೋರು. ಬೆಂಗಳೂರಿನಿಂದ 85 ಕಿಲೋಮೀಟರ್ಸ್ ಇದೆ ಇನ್ನು. ನನಗೆ ಜೋಕ್ ಕೊಟ್ಕೊಂಡ್ ಬರ್ತವನೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ನೋ ವರೀಸ್. ಗುರು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರೆ ಏನು ಬೇಜಾರಾಗಲ್ಲ. ಬಂದು ಹಿಂಸೆ ಕೊಟ್ರೆ ಅವಾಗ ಉರಿಯುತ್ತೆ. ಆಕರ್ ಹಿಂಡ್ತವನೆ ಹಿಮಾಲಯನ್ ಪಾಪ, ಹೋಗ್ತಿಲ್ಲ ಅದು. ನೋಡಿ ವೆಂಕಿ ಭಯ್ಯ,
ಹೊಂಟಿದ್ದೀರು. ಕಣ್ಕಳಿ ಪಾಪ ಹಿಂದೆ ಉಳ್ಕೊಬಿಟ್ರು. ನಾವು ಸುಮ್ಮನೆ ರೇಸ್ಗೆಲ್ಲ ಹೋಗಲ್ಲ. ಏನು ಗುರು ಇದು ಟ್ರಾಫಿಕ್ ಹಿಂಗಿದೆ. ಕೋಲಾರ ಮೇಲೆ ಹೋಗಿರ್ಬೋದಾಗಿತ್ತು. ಫುಲ್ಲು ಟ್ರಾಫಿಕ್ಕು. ಏನಾಗಿದೆ ಮುಂದೆ ಫುಲ್ ಟ್ರಾಫಿಕ್ಕು. ಆಂಟಿ ನೋಡಿ ನಗ್ತಾ ಇದ್ದಾರೆ. ಒಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ, ಏನು ಲೂಸ್ ನನ್ನ ಮಗ ಅಂತ. ಇರೋಣ ನೀನು ಬ್ಯಾಮ್ ಬ್ಯಾಮ್ ಅಂದ್ಕೊಂಡೆ. ಭಯ್ಯ ಇಲ್ಲೇ 2 ಅವರಾ? ಈ ಗೇರ್ಸ್ ಹಾಕೊಂಡು ಈ ಟ್ರಾಫಿಕಲ್ಲಿ ಏನೋ ನೋಡ್ತಿದ್ಯಾ? ಇಲ್ಲ, ಇದು ಸರ್ವಿಸ್ ರೋಡಿಂದ ಮೇನ್ ರೋಡ್ ಕನೆಕ್ಟ್ ಆಗೋದಕ್ಕೆ ಸೆಂಟ್ರಲ್ ಇರೋ ಟ್ರಾಫಿಕ್ಕು. ಯಪ್ಪ, ಮತ್ತೆ ಅಲ್ಲಿ ಫುಲ್ಲು ಟ್ರಾಫಿಕ್, ಮತ್ತೆ ಫುಲ್ ಹೈವೇ ಫುಲ್ ಟ್ರಾಫಿಕ್. ಇಲ್ಲಿ ಎಂತ ಮಾರ್ರೆ ಇದು, ಎಂತ ಟ್ರಾಫಿಕ್ ಜಾಮ್ ಇಲ್ಲಿ. ಏತಕ್ಕೆ ಹೈವೇಯಲ್ಲಿ ಟ್ರಾಫಿಕ್ ಜಾಮ್ ಇದೆ? ಆಹಾ, ಸಾಕಾಗಿದೆ ಗುರು. ಏನು ಟೋಲಾ ಟ್ರಾಫಿಕ್ ಜಾಮ? ಏನಕ್ಕೆ ಟ್ರಾಫಿಕ್ ಜಾಮ್ ಹೈವೇಲಿ? ಏನು ಖುಷಿ ಟ್ರಾಫಿಕ್ ಜಾಮ್ ಇದು? ಮ್ಯಾಪ್ ಚೆಕ್ ಮಾಡಿ. ಅವ್ರ ಮೇಲೆ ಹೋಗ್ಬಿಟ್ರು ಅನ್ಸುತ್ತೆ, ಶಿವ ಬೈಯಲ್ಲ. ನೋಡ್ತಾ ಇಲ್ಲ ಅವರು.
ಹೋಗ್ಬಿಡೋಣ. ನಡೀರಿ ನಾವು ಹೋಗ್ಬಿಡೋಣ. ಟ್ರಾಫಿಕ್ ಜಾಮ್ ನೋಡ್ಬೋದು, ಅಲ್ಲಿಂದ ಇಲ್ಲಿ ತನಕ ಇದೆ. ಏನೋ ಈ ಗಾಡಿದೇನೋ ಪ್ರಾಬ್ಲಮ್ ಆಗಿರಬೇಕು, ಅದಕ್ಕೇನೆ ಅನಿಸುತ್ತೆ. ಅಲ್ಲಿಂದ ತಳ್ಕೊಂಬಂದಿದ್ದಾರೆ ಎಲ್ಲರೂ. ಯಪ್ಪ ಬೀಲ್ ಹಿಡ್ದು ತಾಳ್ತವ್ರಿಗರು ಅದನ್ನು. ಅವ್ನು ಯಾರೋ ಅಂದ ಹೋಗಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ, ಅದಕ್ಕೆ ನಾವು ಹಿಂಗೆ ಬಂದ್ವಿ. ನಾವು ಇನ್ನೂ ಬೇಗ ಬಂದಿರ್ತಾ ಇದ್ವಿ. ನಾವು ಅಲ್ಲಿ ನಿಂತ್ಕೊಂಡು ಫೋನಲ್ಲೆಲ್ಲ ಮಾತಾಡ್ಕೊಂಡಿದ್ರಿ. ನೀವು ಫೋನ್ ಮಾಡಿದ್ರಿ, ಇನ್ನು ಯಾರೋ ಬೇರೆ ಫೋನ್ ಮಾಡಿದ್ರು, ಅಲ್ಲೇ ನಿಂತ್ಕೊಂಡು ಮುಂದೆ ಹೋದ್ರೆ ಎಲ್ಲ ಬಾಯ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ದಿ ಕ್ಯಾಮ್ರಾ ಭಯ್ಯ. ಇಷ್ಟು ದೊಡ್ಡ ಗಿಫ್ಟು ನನಗೆ ಯಾರು ಜೀವನದಲ್ಲೇ ಕೊಟ್ಟಿರಲಿಲ್ಲ. ಹೊರಡೋಣ ಬಿಸಿಲು. ಬಾಯ್ ಬಾಯ್. ನಾನು ಅಲ್ಲಿಗೆ ಹೋಗ್ಬಿಟ್ಟು ಹಾಂ ಹೆವಿ ಹಿಂಸೆ ಕೊಡುತ್ತೆ ಈ ಟೈಮಲ್ಲೇ.